ಬ್ಯಾಕ್ ಟು ಆಶಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಒಬ್ಬರು ಮನೆಯಲ್ಲಿದ್ದೀನಿ. ನನಗೆ ತುಂಬ ಬೇಕಾಗಿರೋರ ಮನೆ ಕರಿತೀನಿ. ಯಶೋ ನೋಡಿ ಹೆಂಗೆ ಓಡ್ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಹಾಯ್, ಇದು ಯಶೋ ಅವರ ಮನೆ. ಹಾಯ್ ಆಂಟಿ, ಚೆನ್ನಾಗಿದ್ದೀನಿ. ನೀವು? ಇವ್ರ ಮನೇಲಿ ಎಂತ ಇದು ಕಾಫಿದೆಲ್ಲ ಇದನ್ನ ಹಾಕ್ತಾರೆ. ಇದ್ರ ಬಗ್ಗೆ ಆಮೇಲೆ ಹೋಗೋಣ. ಓಕೆ, ಈಗ ನಾವು ಮನೆ ಒಳಗೆ ಹೋಗೋಣ. ನೋಡಿ ವೆಲ್ಕಮ್ ಮಾಡೋಕ್ಕೆ ಎಷ್ಟು ಯಾರಿಗದು? ದೇವ್ರೇ, ನಾನೇನು ಬೇಕಾ ಸುರಿನ ಇಷ್ಟೊಂದು ಅತಿಥಿ ಸತ್ಕಾರ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಅಕ್ಕ ಬೇಡ ಬಿಡೇ, ದೇವ್ರೇ ಭಗವಂತ. ಎಷ್ಟು ನೋಡಿ, ಅತಿಥಿ ಸತ್ಕಾರ ತುಂಬ ಜಾಸ್ತಿನೇ ಆಗಿದೆ. ಅಯ್ಯೋ ದೇವ್ರೆ, ಇಷ್ಟೊಂದೆಲ್ಲ ತಿನ್ನೋಕ್ಕಾಗುತ್ತಾ? ಇವಳಿಗೆ ಏನು ಅರ್ಥ ಆಗೋದಿಲ್ವಾ? ಆಂಟಿನೂ ಅದೇ ರೇಂಜಿಗೆ ಕೊಡ್ತಿದ್ದಾರೆ, ತಿನ್ನವ ಅಂದ್ಕೊಂಡು. ಅದೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದಲ್ಲ ಯಶು, ಯಾವಾಗ? ತೋಟಕ್ಕೆ ಹೋಗೋಣ. ಹೌದಾ, ವೆರಿ ಗುಡ್ ವೆರಿ ಗುಡ್. ಓ, ಅಂತೂ ಇಂತೂ ಹೆಂಗೋ ಖಾಲಿ ಮಾಡಿದ್ವಿ ಇಬ್ರು ಸೇರಿ. ಏನಕ್ಕಿದು? ಬಿಸಿಲಂತೆ, ಎಲ್ಲ ಸುತ್ತಾಗಿ ಕರ್ಕೊಂಡು ಹೋಗ್ತೀವಿ. ಆಂಟಿ ಬಾಯ್. ಸುತ್ತಾಡ್ಕೊಂಡು ಬರ್ತೀವಿ. ಹಳ್ಳೀಲಿ ಈ ಥರ ಸ್ಟೈಲಲ್ಲಿ ಹಾಕಬೇಕು ಅಂತ ಇತ್ತೇನೋ, ಅದಕ್ಕೆ ನಮ್ಮ ಯಶೋರು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಜ್ಜಿ ಮನೆನಾ? ಓಕೆ, ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಯಾವುದು ಅಜ್ಜಿ ಮನೆ? ಅದಾ? ಹಳ್ಳಿಗೆ ಬಂದಮೇಲೆ ಹಳ್ಳಿ ರೋಡ್ ಅಂತಲೇ ಹೇಳೋದು ಯಶು ಮೇಡಮ್. ನನ್ನ ಒಂದು ಸ್ಟೈಲ್ ತೋರಿಸ್ತೀನಿ ತಡೀರಿ. ಪರವಾಗಿಲ್ಲ ನೋಡಿ, ಹಳ್ಳಿಲಿ ಈ ಥರ ಶೋಕಿನೂ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲ್ಲ. ಓಕೆ, ಇವಾಗ ಯಶು ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ. ಕೋಳಿ ಗಿಳಿ ಎಲ್ಲ ಇದೆ. ಅಜ್ಜಿ ಮನೆ ಹೊಲನಾ? ಓಕೆ. ಜೋಳ ಬೆಳಿತಾರೆ. ಇನ್ನೇನೇನು? ಹಲಸಿನಕಾಯಿ. ಜೋಳ ಇಲ್ಲ ಹಾಕಿದ್ರಾ? ಹಲಸಿನಕಾಯಿ ವೇರ್ ಅಲ್ಲೇ ಆ ಮರ ಇದೆಯಲ್ಲ, ಆ ಮರದಲ್ಲಿ ಬಿಡುತ್ತೆ. ಈಗ ಇಲ್ವಾ? ಈಗಿಲ್ಲ, ಅಂದರೆ ಅದು ಸೀಸನ್ ವೈಸ್. ಓಕೆ. ಯಾವ್ಯಾವ ಹೂ? ಇದೆಲ್ಲ ಹೂ ಹೆಸರು ಗೊತ್ತಾ ನಿಂಗೆ? ಇದು ಸೋರೆಕಾಯಿ ಬೀಳು. ತಡಿ ಬಂದೆ. ಸೋರೆಕಾಯಿ ಬೀಳು ಹಂಗಂದ್ರೆ? ಅಂದರೆ ಇದು ಸಿಹಿ ಸೋರೆಕಾಯಿ ಇದೆಯಲ್ಲ, ಹಾಲು ಸೋರೆಕಾಯಿ. ಸಿಹಿ ಸೋರೆಕಾಯಿ ಗೊತ್ತಿಲ್ಲ. ಸಿಹಿ ಸೋರೆಕಾಯಿ ಪಲ್ಯ ಮಾಡಿದ್ವಾ ನೀವು? ಮಾಮೂಲಿ ಸೋರೆಕಾಯಿ. ಮಾಮೂಲಿ ಸೋರೆಕಾಯಿನೇ. ಅದು ಬಿಡೋದು, ಬೆಳೆಯೋದು. ಅದು ಇಲ್ಲಿ ಬೆಳೆಯುತ್ತಾ? ಬೆಳಿ. ಹಾಂ. ಓಕೆ, ನೆಕ್ಸ್ಟ್ ಇದೆಲ್ಲ ಬೇಲಿ ಕಳ್ಳಿ ಗಿಡಗಳು. ಅದು ಬೇಲಿ ಹೂವು. ಬೇಲಿ ಹೂ. ಆ್ಯಕ್ಚುಲಾಗಿ ನಾನು ಇದನ್ನೆಲ್ಲ ಸುಮ್ಮನೆ ಹಂಗೆ ನೋಡಿರೋದು, ಬಟ್ ಇದರೆಲ್ಲ ಏನೇನು ಹೆಸರು ಎತ್ತ ಅವೆಲ್ಲ ಸೀರಿಯಸ್ ಆಗಿ ಗೊತ್ತಿಲ್ಲ. ನೆಕ್ಸ್ಟ್ ವಾಟರ್. ನಾವು ಇದನ್ನ ಕೊಯ್ದು ಇದು ಬರ್ಲ ಕಡ್ಡಿ ಮಾಡ್ತೀವಿ. ಏನು? ಏನಿಲ್ಲ ಬಿಡು. ಬರ್ಲ ಕಡ್ಡಿ ಮಾಡ್ತೀವಿ. ಹಂಗಂದ್ರೆ? ಅಂದ್ರೆ ಗುಡ್ಸೋದು, ಕಾಫಿ ಬೆಳೆ ಎಲ್ಲ ಗುಡಿಸ್ತೀವಲ್ಲ, ಇದನ್ನ ಕೊಯ್ದು ಒಣಗಿಸಿ ಆಮೇಲೆ ಬರ್ಲು ಕಟ್ತೀವಿ. ಇದು ಏನು ಹೆಸರು ಇದ್ರದ್ದು? ಕಡ್ಡಿ ಹೆಸರು? ಅದೇ ಬರ್ಲು ಕಡ್ಡಿನೇ. ಬರ್ಲು ಕಡ್ಡಿ ಅಂತ. ಇದು ತುಂಬ ವಿಷಯ ತಿಳ್ಕೊತಾ ಇದ್ದೀನಿ. ನಾಟ್ ಬ್ಲೋಮಿಂಗ್. ಓಯ್ಸ ಆಶಾ, ಐ ಲವ್ ಯು ಟು. ಇದು ಅಜ್ಜಿ ಕುಲ್ಲು ತಿಂತೀವಲ್ಲ ಯಶೋ, ಅದೇ ಥರ ಕಾಣಿಸ್ತಿದೆ. ಅದು ಇನ್ನೂ ಒಂಚೂರು ಇದಾಗಬೇಕು, ಬಟ್ ಇದು ಬ್ಲೋಮ್ ಆಗುತ್ತೆ ಗಾಳಿಯಲ್ಲಿ, ಚೆನ್ನಾಗಿರುತ್ತೆ. ಇದು ಏನೋ ಹೆಸರಿದೆ ಅಲ್ಲ, ದಿಸ್ ಒನ್? ಅದು ಕಣುಗ್ಲ, ಏನೋ ಅಂತಾರ, ಕಣುಗ್ಲ ಅಂತ. ಇದು ಯಾವ ಗಿಡ ಅಂದೆ? ಇಳ್ಳಿಕಾಯಿ ಗಿಡ. ಅದು ಏನು ಕಾಯಿ ಇದೆಯಾ? ಉಪ್ಪಿನಕಾಯಿ ಹಾಕ್ತೀವಲ್ಲ ಅದು. ಹಾಂ. ಇನ್ನೊಂದೇನೋ ಅಂದಲ್ಲ? ಅಷ್ಟೇ, ತುಳಸಿ. ದಿಸ್ ಈಸ್ ಚಪ್ರದವರೆಕಾಯಿ. ತುಳಸಿ ಬೆಳೆದೇ ಇಲ್ಲ. ಚಪ್ರದವರೆಕಾಯಿ ಅದು ಸೀಸನ್ ವೈಸಾ ಅಥವಾ ಯಾವಾಗಲೂ ಬಿಡುತ್ತಾ? ಬಿಡುತ್ತೆ, ಇವಾಗಿಲ್ಲ ಅಷ್ಟೇ. ಇಷ್ಟವರೆಗೂ ಅಜ್ಜಿ ಮನೆ ಸುತ್ತಮುತ್ತ ಎಲ್ಲ ನೋಡಿದ್ದಾಯ್ತು. ಇವಾಗ ಯಶು ಅವ್ರ ತೋಟ ನೋಡಕ್ಕೆ ಹೋಗ್ತಾ ಇದ್ದೀವಿ, ಲೂನಾದಲ್ಲಿ. ಬನ್ನಿ ಹೋಗೋಣ. ಇದು ಲೂನಾದ ನೋಡ್ತಾ ಇರಲಿಲ್ಲ ಯಾವತ್ತು. ಇದೊಂಥರ ಸಾಕಾಗಿದೆ. ಯಾರ ತೋಟ ಯಶು? ನಮ್ಮ
ತಾತ ಅವ್ರ ತೋಟ. ಏನೇನಿದೆ? ಕಾಫಿ, ಮೆಣಸು, ಸಿಲ್ವರ್. ಇಲ್ಲೂ ಅದೆಲ್ಲ ಇದೆಯಾ? ಅಪ್ಪ ಇದು ಗೇಟ್ ಅಂತೆ, ನಂಗೆ ಕೇಳಿನೇ ಶಾಕ್ ಆಯಿತು. ಅಯ್ಯಪ್ಪ. ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ಇದು ಕಾಫಿ ಗಿಡ, ಬೀಜ ಇದೆಯಾ? ಇಲ್ಲಿ ಕಾಫಿ ಕಾಯಿ. ಇದು ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಇದನ್ನ ಕಿತ್ತು ಅದೇ ಅಲ್ಲಿ ನಿಮ್ಮ ಇದನ್ನ ಹಾಕಿದ್ದೀರಲ್ಲ, ಕಿತ್ತಿ ಪಲ್ಪರ್ ಮಾಡಿಸಿ ಒಣಗಿಸಿ ಮಾರೋದು. ಅದು ಮೆಣಸು. ಮೆಣಸು ಕಾಣಿಸ್ತಾನೆ ಇಲ್ಲ. ಬಿಟ್ಟಿಲ್ಲ. ಬಿಟ್ಟಿಲ್ವಾ? ಇದು ಕಾಫಿ ಗಿಡ ಅಂದ್ರೆ ರೋಬಸ್ಟಾ ಅಂದ್ರೆ ಇದು ಎಲೆ ಅಗ್ಲ ಇರುತ್ತೆ. ಮಾಮೂಲಿ ಗಿಡ ಆದ್ರೆ ಚಿಕ್ಕದೇ. ಇದು ರೋಬಸ್ಟನಾ? ಅಲ್ಲ, ಇದು ಬೇರೆದು ಮಾಮೂಲಿ. ಎಲ್ಲೋ ಒಂದೊಂದು ಕಾಯಿ ಇದೆ. ನನಗೇನು ಗೊತ್ತಿಲ್ಲದಿರೋ ಕಾರಣದಿಂದ ನಾನು ಯಶುನೇ ಎಲ್ಲ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಆಮೇಲಿಂದ ನಾನು ಹೇಳೋಕ್ಕಿಂತ ಮುಂಚೆನೇ ಹೇಳು. ಗೋಡನ್ ಅಲ್ಲಿ ಏನು ಅಂದರೆ ಅಂದ್ರೆ ಕುಡ್ಲು, ಚಾಕು, ಕತ್ತಿ, ಬರೀ ಮೆಟೀರಿಯಲ್ಸ್ ಮಾತ್ರ. ಗುದ್ಲಿ, ತೋಟಕ್ಕೆ ಏನೇನೋ ಯೂಸ್ ಬೇಕು. ಗೊಬ್ಬರ ತಂದಾಗ ಗೊಬ್ಬರ ಹೊಡ್ತೀವಿ. ಎಲ್ಲ ಹಾಕಿ ಸಕ್ಕದಾಗಿದೆ. ಆ್ಯಕ್ಚುಲಾಗಿ ಬರೀ ಫೋನಲ್ಲಿ ಟಿ ವಿಲಿ ಮಾತ್ರ ನೋಡ್ತಿದ್ದು. ಖುಷಿ ಆಯಿತು. ನಿಮಗೆ ದೊಡ್ಡ ತೋರಿಸ್ಬೇಕು ಅಂದ್ರೆ ನೋಡಿ, ತ್ಯಾಗದ ಮರ ಇಲ್ಲೇ ಇದೆ. ಅದು ತ್ಯಾಗದ ಮರ ತೋರಿಸ್ಲಿಲ್ಲ ಅಲ್ವಾ ನಿಮಗೆ? ಇದೇ ತ್ಯಾಗದ ಮರ. ಅದು ಆಲ್ವಣ್ಣ ಮರ ಅನ್ನಲ್ಲ, ದಿಸ್ ಇಸ್ ತ್ಯಾಗದ ಮರ. ಏನು ಅನ್ಕೊಂಬೇಡಿ ಫ್ರೆಂಡ್ಸ್, ನಮ್ಮ ಯಶು ಅರ್ಧ ಇಂಗ್ಲೀಷ್ ಕನ್ನಡ ಮಾತಾಡ್ತೇಳೆ. ಆ್ಯಕ್ಚುಲಾಗಿ ನನಗೆ ಏನು ಗೊತ್ತಿಲ್ಲದೆ ಇರೋರಿಗೆ ಇದೆಲ್ಲ ತಿಳ್ಕೊಂಡಾಗ ಪ್ರತಿಯೊಂದು ಹೊಸದಾಗ ಅನಿಸುತ್ತೆ. ಅವಳು ಎಲ್ಲ ಆಲ್ಮೋಸ್ಟ್ ಕರೆಕ್ಟಾಗೇ ಹೇಳಿರ್ತಾಳೆ. ಅವಳಿಗೆ ಏನಾದ್ರು ನಾನು ತಪ್ಪು ಹೇಳಿನ ಅಂತ ಅನಿಸ್ತಿದೆ. ತಪ್ಪೇನಾದರೂ ಇದ್ದರೆ ಹಂಗೆ ಹೊಟ್ಟೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಏನೋ ಅನ್ಕೋಬೇಡಿ. ಅವಳು ತಪ್ಪು ಹೇಳಿರಲ್ಲ, ಬಿಕಾಸ್ ಅಷ್ಟು ಕಾನ್ಫಿಡೆನ್ಸಲ್ಲಿ ಎಲ್ಲದೂ ಕರೆಕ್ಟಾಗಿ ಹೇಳ್ತಿರುವಾಗ ತಪ್ಪು ಹೇಳಿರೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಪ್ರಕಾರ. ತುಂಬ ಇದೆ ನೋಡೋದು, ಬನ್ನಿ ತೋರಿಸೋಣ. ಓಕೆ, ಬನ್ನಿ ನಡೀರಿ. ತುಂಬ ಗೊಜ್ಜಾಗಿದೆ. ಸೊ ನನ್ನನ್ನು ಬೀಳಿಸ್ಬಿಡ್ತಾಳೆ ಅಂತ ಗಾಡಿ ಮೇಲೆ ಹತ್ತಲಿಲ್ಲ, ಭಯ ಆಗಿ. ಅವಳಿಗೆ ಸ್ಟಾರ್ಟ್ ಮಾಡೋಕೆ ಆಗ್ತಿಲ್ಲ ಗಾಡಿನ. ಎಷ್ಟು ಕಿಕ್ಕೊಂಡಿದ್ರು ಈಗ ಸ್ಟಾರ್ಟ್ ಮಾಡಿಬಿಟ್ಲು. ಅಬ್ಬೆ ಪರಿ ಥರ ಬರ್ತಾಳೆ ಅವಳು. ಸರಿ ಇಲ್ಲ ಇವಳು. ನನಗೆ ಅವಮಾನ ಮಾಡೋಕ್ಕೆ ಅಂತಲೇ ಹುಟ್ಟಿದಾಳೆ ಅನಿಸುತ್ತೆ ಫ್ರೆಂಡ್ಸ್ ಇವಳು. ದೇವ್ರೇ, ನೀನು ನೋಡಿ ಯಾರ ಗಾಬ್ರಿಗೆ ಯಾವ್ದಾರು ಇದು. ಹ್ಞೂ ನೋಡಿ, ನಾನು ಟೆಸ್ಟ್ ಮಾಡ್ತೀನಿ. ಯಾವ್ದು ಹೇಳು? ಟಚ್ ಆ್ಯಂಡ್ ನಾಟ್ ಫೀಲ್. ಅದು ಎಂಥದ್ದು? ಹುಟ್ರೆ ಮನಿ ನೋಡು. ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್. ನೋಡು, ಮುನಿ ಆಯಿತು. ಎತ್ತದೆ ಟಚ್ ಮೀ ನಾಟ್. ಹೋಗು ಅಲ್ಲಿ ಸೈಡಿಗೆ ಹೋಗು. ಇದು ನೋಡಿ, ಇದು ಹಿಂಗಿರುತ್ತೆ. ಇದನ್ನ ಹಿಂಗೆ ಮುಟ್ಟಿದ್ರೆ ಹಿಂಗಾಗುತ್ತೆ. ಅದೇನೋ ಕಾಣಿಸ್ತಾನೆ ಇಲ್ಲ. ಮುಟ್ರೆ ಮನಿ ಮಾಡ್ತೀನಿ. ನಿನ್ಕಿಂತ ಎಲಿಫೆಂಟ್ ಬೇಕಷ್ಟು. ಇಲ್ಲಿ ಎಲಿಫೆಂಟ್ ಬರುತ್ತಾ? ನೀಲಿಗಿರಿ ಎಂತದ? ಯಾವುದು ಇದಾ? ನಿಮ್ದು ಏನಿಂದ ಸ್ಟಾರ್ಟು ಇದಲ್ಲ? ಫ್ರೆಂಡ್ಸ್, ಇವಳಿಗೆ ರೋಡೇ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಿದ್ದಾಳೆ. ನಾನು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡ್ತಾ ಇದ್ರೆ ಇಲ್ಲಿಗೆ ಬಂದ್ವಿ ಅಂತಿದ್ದಾಳೆ. ಕರ್ಕೊಂಡು ಬಂದಿದ್ದು ಇವಳು. ಇವ್ರದ್ದು ಸಿಕ್ಕೇ ಇಲ್ಲ. ಇವ್ರದ್ದು ಕೆಳಗಂತೆ. ಅಲ್ಲಿ ಇನ್ನೂ ನೆಟ್ವರ್ಕ್ ಸಿಗೋಲ್ಲ. ಈಗಾಗಲೇ 1-2 ಕಡ್ಡಿ ತೋರಿಸ್ತಿದೆ. ಆವಾಗ ಜೀರೋ ಆಗಿರುತ್ತೆ. ಯಾರು ಕಾಲ್ ಮಾಡಿದ್ರೂ ಗೊತ್ತಾಗೋದಿಲ್ಲ. ಇದು ಸಿಲ್ವರಾನಾ? ಸಿಲ್ವರ ಅಂದರೆ ಯಾವ ಥರ ಬರುತ್ತೆ? ಅದು ದಪ್ಪ ಆಗುತ್ತೆ. ದಪ್ಪ ಆದಮೇಲೆ ಕುಯ್ದುಬಿಟ್ಟು ಮಾರೋದು. ಓ, ಲೈಕ್ ದಟಾ. ಓಕೆ ಓಕೆ. ಇದು ನಿಮ್ಮ ಮಿನಿ ತೋಟ. ಮಿನಿ ತೋಟನಾ ಇದು? ಚಿಕ್ಕ ತೋಟ. ಅಯ್ಯಪ್ಪ, ಇದೇ ದೊಡ್ಡ ತೋಟ ಥರ ಕಾಣಿಸ್ತಿದ್ದಲೆ. ಹಾಂ, ಎಷ್ಟು ತೋಟ ಇದೆ ಒಟ್ಟು? ಅಲ್ಲೊಂದು, ಮನೆ ಮುಂದೆ ಒಂದು, ಆಯ್ತಾ? ಗದ್ದೆ ಅಲ್ದಲ್ಲಿ 2. ಹಂಗಾರೆ ನಾನು ಇವತ್ತು ಹೋದಂಗೆ ಫ್ರೆಂಡ್ಸ್ ಮನೆಗೆ. ಬೀಜ ಒಣ ಊರಲ್ಲಿದ್ದಾಗ ಇಲ್ಲಿ ಹಳೆ ಮನೇಲಿ ಇದ್ದಾಗ ಇಲ್ಲೇ ಒಣಗಾಕು. ಇಲ್ಲೇ ಒಣಗಾಕೋದು ಎಲ್ಲ ಗುಡ್ಸೋದು. ಈ ಬೀಜದ ಮೇಲೆಲ್ಲ ನಡ್ಕೊಂಡು ಹೋಗ್ತೀರಲ್ಲ, ಏನು ಸ್ಮೆಲ್ ಇದ್ರದ್ದೇನಾ? ನೆನ್ನೆ ಮಾಡಿಸಿ ಹಾಕಿರೋದು, ಇನ್ನೂ ಹಸಿ ಇದೆ ನೋಡಿ. ಇನ್ನೂ ಒಣಗಿಲ್ಲ, ಫುಲ್ಲು ಡ್ರೈ ಆಗಬೇಕು. ಇದಾದ್ಮೇಲಿಂದ ಇದು ನೀರೆಲ್ಲ ಡ್ರೈ ಆಗಿ. ಇದು ಈಗ ಹೊಸದಾಗಿ ಮಾಡಿಸಿರೋದು. ಏನು? ಮಣ್ಣು ಹಾಕ್ತಿರೋದು. ಇಲ್ಲೆಲ್ಲ ಫುಲ್ಲು ಕಲ್ಲು ಇದೆಲ್ಲ ಇತ್ತು. ಅದೆಲ್ಲ ಇದು ಮಾಡಿಸಿ ಹೊಸದಾಗಿ ಮಣ್ಣು. ಇದನ್ನ ಇದು ಮಾಡೋದಲ್ವಾ? ಇದನ್ನೇನೆ ಕಾಫಿ ಇದೇ ಫೈನಲ್ಲಾ? ಈ ಥರ ಒಣಗುತ್ತೆ. ಈ ಥರ ಫುಲ್ ಡ್ರೈ ಆಗಿ, ಆ ಥರ ನೀರಿತ್ತಲ್ಲ ಎಲ್ಲ ಫುಲ್ ಡ್ರೈ ಆಗಿ ಫುಲ್ ಒಣಗುತ್ತೆ. ಕಡ್ದಾಗ ಕಟುಮ್ ಅನ್ನುತ್ತೆ. ಇದನ್ನ ಹಂಗೆ ಕಡಿತೀರಾ? ಆಗ ಒಣಗಿದೆ ಅಂತ. ಇಲ್ಲಿ ಫುಲ್ಲು ಕಣ ಮಾಡಿಸ್ತಾರೆ. ಅಂದ್ರೆ ಕಾಫಿ ಒಣಾಕೋಕ್ಕೆ ಬಿಸಿಲಿದೆಯಲ್ಲ,
ಸರಿ ಆಗುತ್ತೆ ಅಂದ್ಬಿಟ್ಟು ಮೆಣಸು ಕಾಫಿ ಎಲ್ಲ ಒಣಗಾಕಕ್ಕೆ. ಹ್ಞೂ ಮೆಣಸು ಸೇಮ್ ಇದೇ ಥರ ಹ್ಞೂ ಗ್ರೀನ್ ಕಲರ್ ಕಾಳು ಬರುತ್ತಲ್ಲ, ಹ್ಮ್. ಗ್ರೀನ್ ಕಲರ್ ಕಾಳು ಫುಲ್ಲು ಬ್ಲ್ಯಾಕ್ ಆಗಿ ಫುಲ್ ಒಣಗಬೇಕು. ಆಮೇಲೆ ಅದನ್ನ ಸೇಲ್ ಮಾಡೋದು. ಮೇಲೆ ಹತ್ತಾರಲ್ಲ, ಮರ ಹತ್ತಾರಲ್ಲ ಮೆಣಸ್ಗೆ ಬೇಕಾರೆ, ಹ್ಞೂ ಇದ್ರಲ್ಲಿ ಹತ್ತೋಗೋದು. ಓ ಇದು ಏಣಿ ಟೈಪು ಹತ್ಬಿಟ್ಟು ಮರಕ್ಕೆ ಕಟ್ಕೋತಾರೆ. ಇದನ್ನ ಹಾಂ ಕಟ್ಕೊಬಿಟ್ಟು ಇದ್ರ ಮೇಲೆ ಹತ್ತಿ ಆಮೇಲೆ ಸಿಗ್ತಾರೆ. ನೀನು ಎಲ್ಲ ಪ್ರೊಸೆಸ್ ಆಗುವಾಗಲೂ ಇರ್ತೀಯಾ? ಅಂದರೆ ಅದೇ ಇಲ್ಲ ಕಡಿವಾಗ ಸರಿಯೆಲ್ಲ ಇರಲಿಲ್ಲ, ಒಂದೊಂದ್ಸಲ ಮಾತ್ರ ಇರ್ತೀಯಾ? ಅದೇ ನಾನು ತೋಟಕ್ಕೆಲ್ಲ ಹೋಗೋದೇ ಇಲ್ವಲ್ಲ, ಇಲ್ಲಿ ಊರಲ್ಲಿ ಇದ್ದಾಗ ಗೊತ್ತಿತ್ತು ಅಷ್ಟೇ. ಹಾಂ ಹಾಂ ಇಲ್ಲಿದ್ದಾಗ ಇಲ್ಲೊಂದು ಮನೆ ಇದೆ ಅಂದಲ್ಲ ಅಲ್ಲಿ ಮನೆ ಮುಂದೆ ಎಲ್ಲ ಕುಯ್ಯೋರಲ್ಲ, ಹ್ಞೂ ಹಂಗಾಗಿ ಗೊತ್ತು. ಈಗ ಅಲ್ಲಿಂದ ಇಲ್ಲಿಗೆ ಬರಲ್ಲ ಮತ್ತೆ? ನನಗೋಸ್ಕರ ಇವತ್ತು ಬಂದಿರೋದು. ಹತ್ರ ಬಂದ್ವಿ. ಇದೇ ನಮ್ಮೂರು, ತಿಮ್ಲಾಪುರ ಅಂತ ಊರ ಹೆಸರು. ಚಿಕ್ಕೂರು ಫ್ರೆಂಡ್. ಓಕೆ, ನಮ್ಮ ಯಶು ಅವ್ರು ಡೈಲಾಗ್ ಏನೋ ಬಿಟ್ಟಿದ್ದಾಳೆ, ಅದು ಏನಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಅಲ್ಲಿ ನಿಧಾನ ಕೊಡಿಸ್ಕೊಂಬರ್ತಿದ್ದೆ. ಇದು ಅವ್ರ ಮನೆ, ಅಂದರೆ ತೋಟದ ಹತ್ರ ಇರೋಂಥ ಮನೆ. ಲೈಟ್ರು ಓಪನ್ ಮಾಡ್ತಾಳೆ. ಏನೇ ಸಿಗರೇಟ್ ಸೇರಕ್ಕ ಬೀಗ ಎಲ್ಲಿ ಯಶು? ಅಯ್ಯೋ ಕತೆ. ಈ ಥರ ಮಾಡ್ತಾಳೆ ಅಂತ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಏನಿದು ಬರೀ ಮೂಟೆಗಳೇ ಕಾಣಿಸ್ತಿದೆ. ಓಕೆ ನೋಡೋಣ. ನನಗೆ ಎಷ್ಟು ಬೇಜಾರು ಮಾಡ್ತಾಳೆ ಫ್ರೆಂಡ್ಸ್. ಇದು ಹಾಲು ಬೀಗನೆ. ದಿಸ್ ಇಸ್ ಹಾಲು. ದಿಸ್ ಇಸ್ ಹಾಲು ಅಂತೆ ಕಾಣುವ. ಒಳಗೋದ್ರೆ ಅಡುಗೆ ಮನೆ. ಅಲ್ಲೊಂದು ಬಾಕ್ಲು. ಈ ಥರನೂ ಹೋಮ್ ಟೂರ್ ಮಾಡ್ಬೋದು ಅಂತ ಇದೊಂದು ರೂಮ್ ಮಾತ್ರ ಬಾಗಿಲು ತೆಗಿದೆ. ಅಂದರೆ ಅವರು ತೋಟಕ್ಕೆ ಹೋಗಿದಾರಂತೆ ಅವ್ರ ಆಂಟಿ. ಇದೊಂದು ರೂಮ್ ಬಾಗಿಲು ಮಾತ್ರ ತೆಗೆದಿದೆ. ಇಲ್ಲಿ ಯಶು ಮತ್ತು ಅವ್ರ ಅಣ್ಣ ಇರ್ತಿದಂತೆ. ಸೊ ಅದರದ್ದೊಂದು ಬ್ಯೂಟಿಫುಲ್ ಮೆಮೊರೀಸ್ನ ಶೇರ್ ಮಾಡಿಕೊಂಡು. ಎಲ್ಲೋಗ್ತಿದ್ಯಾ ನಂಗೆ ಗೊತ್ತಿಲ್ಲ. ಹೊಸ ಊರು, ನೆಟ್ವರ್ಕ್ ಬೇರೆ ಸಿಗಲ್ಲ ಇಲ್ಲಿ. ನೆಟ್ವರ್ಕ್ ಸಿಗದೇ ಇರೋಂಥ ಜಾಗ. ಅಮ್ಮ ನನಗೆ ಕೂಡಕ್ಕೋದ್ಲು. ಪರವಾಗಿಲ್ಲ ಬಿಡು, ಹೆಂಗೋ ಆರಾಮ್ಸೆ ಇಲ್ಲೇ ಇರ್ತೀನಿ. ನಾನು ಟಿ ವಿ ಎಸ್ ಗಾಡಿ ಓಡ್ಸೋಕೆ ಬರ್ತಿರಲ್ಲ. ಕೈ ಬಿಡುತ್ತೆ. ಎಲ್ಲಿ ಬಿತ್ತೇ ಇಲ್ಲ? ಬಿಟ್ಟಿಲ್ಲ, ಇಲ್ಲಿ ಈಚ್ ಆಗ್ತಿದೆ ನೋಡು. ಚಿಕ್ಕ ಈಚು. ದಿಸ್ ಈಸ್ ಈಚು ಮುರಿದೋಯ್ತು. ನೀನು ಓವರ್ ಆ್ಯಕ್ಟಿಂಗ್ ಆಡೋದ್ರಲ್ಲಿ. ಇದು ಚೆಂಡು ಹೂವನೇನಾ? ಹ್ಞೂ ಚೆಂಡು ಹೂವನೇ. ಅದು ನಂಗೆ ಗೊತ್ತಿಲ್ಲ. ಶಾವಂತಿಗೆ ನಾಟ್ ಹ್ಯಾವಿಂಗ? ಶಾವಂತಿಗೆ ಹೂ ಇಲ್ಲ ಕಣೆ. ಶಾವಂತಿಗೆ ಬೇಕಾ? ಎಸ್. ಶಾವಂತಿಗೆ ಎಲ್ಲ ಹುಡುಕುವಲ್ಲಿ. ಇದೇನಾ ಎಂಟ್ರೆನ್ಸು? ಫುಲ್ ಹಣ್ಣಾಗಿರೋದು ಇಲ್ಲಿದೆ. ಇದನ್ನು ತಿನ್ಬೋದಾ? ಥೂ, ಕೇಳಿದ ಕಣೆ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು. ನೆಕ್ಸ್ಟ್ ಪ್ರೊಸೆಸ್ ಅದು ಬೀಜ ಕುಯ್ಕೊಂಡು ಏನು ಮಾಡಲಿ? ನೆನಪಿಗೋಸ್ಕರ ಇಟ್ಕೋಬೇಕು. ಯಶು ಮನೆಗೆ ಹೋಗಿದೆ. ಕುಯ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ನೋಡು. ಕುಯ್ಕೊಂಡು ನೆಕ್ಸ್ಟ್ ಅದೇ ಪಲ್ಪರು. ಪಲ್ಪರ್ ಮಾಡಿಸಿ ಒಣಗಿಸೋದು. ನೋಡಿ ಫ್ರೆಂಡ್ಸ್, ನಾನು ಹಣ್ಣು ಕುಯ್ತಾ ಇದ್ದೀನಿ. ಇವಳು ದನ, ಇವಳು ಏನು ಮಾಡೋದು. ನನಗೆ ಬೇಸಿಕ್ಸ್ ನಾಲೆಜೇ ಇವತ್ತು ಗೊತ್ತಾಗಿದ್ದು. ಇದೆಂತ ಯಶು? ಹಣ್ಣೊಳಗೆ ಕಾಯಿ ಮಿಕ್ಸಪ್ ಆಗಿ ಕುಯ್ದಿರ್ತಾರಲ್ಲ, ಕಾಯಿ ಎಲ್ಲನೂ ಸಪ್ರೇಟ್ ಮಾಡಿ ಈ ಥರ ಒಣಗಾಕ್ತಾರೆ. ಹಣ್ಣು ಕಾಯಿ ಎಲ್ಲ ಇದೆ ಇದರಲ್ಲಿ. ಬ್ರೌನ್ ಆಗುತ್ತಲ್ಲ ಅದು? ಒಂದೊಂದು ಹಣ್ಣಾಗಿರುತ್ತಲ್ಲ ಮೊದಲು, ಅದನ್ನ ಕುಯ್ದ್ಬಿಟ್ಟು ಈ ಥರ ಒಣಗಾಕಿರೋದು. ಬ್ರೌನ್ ಫಸ್ಟೇ ಇರುತ್ತೆ ಅಥವಾ ಬಿಸಿಲಲ್ಲಿ ಒಣಗಿಸಾದ್ಮೇಲೆ ಬ್ರೌನ್ ಆಗೋದು. ಅದು ಫುಲ್ ಬ್ಲ್ಯಾಕ್ ಆಗುತ್ತೆ. ನೋಡು, ಮನೆಗೆ ಸಿಕ್ತು. ಬಾ ಮನೆಗೆ ಹೋಗೋಣ. ದೇವ್ರೆ, ಸದ್ಯಕ್ಕೆ ಮನೆ ಕರ್ಕೊಂಡು ಹೋಗ್ತಿದ್ದಾಳೆ. ಅಯ್ಯೋ, ಎಲ್ಲಿಟ್ಟಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಈ ನಾನ್ಸೆನ್ಸ್ ಒಳಗೆ. ಇದೆಂತದೆ? ನಮ್ಮ ಅಜ್ಜಿ ತಾತ ಇದ್ ಮನೆ ಇದು. ಓಹೋ, ಭಾರಿ ಇದೆ ಬಿಡು ನಿಮ್ಮದು. ನಾನು ಬರ್ದೇ ಹೋಗಿದ್ರೆ ಸೀರಿಯಸ್ ಆಗಿ ಲಾಸ್ ಮಾಡ್ಕೊತಿದ್ದೆ. ಸದ್ಯ ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಕತ್ಲೆ ಈಗ ಯಾರಿಲ್ಲ? ಎಲ್ಲಿಗೆ ಬಂದಿದ್ದೀವಿ ಯಶು? ಹೊಲದಲ್ಲಿ ಏನೇನೋ ಇದೆ. ಸಪೋಟ ಮೇಯ್ನಾಗಿ ಕಾಣಿಸ್ತಿದೆ ನಂಗೆ. ಅದು ಇದು ಬಾಳೆಹಣ್ಣು ಗಿಡ. ಕಾಯಿದೆ, ಇನ್ನೂ ಹಣ್ಣಾಗಿಲ್ಲ. ಹಣ್ಣಾಗಿಲ್ಲ ಅದು. ಇದು ಬಾಳೆದೆ ಅಲ್ವಾ? ಇದು ಬಾಳೆ ಎಲೆ. ದಿಸ್ ಒನ್ ಇಷ್ಟು ಚೋಟಾಣಿ, ಆಮೇಲೆ ದೊಡ್ಡದಾಗುತ್ತಾ ಅಷ್ಟೇನಾ? ಯಾವಾಗ ಹಾಕಿರೋದು ಇದು? ಇದು ಯಾವಾಗ ಹಾಕಿರೋದು? ಎಷ್ಟು ವರ್ಷ ಆಗುತ್ತೆ? ಎಷ್ಟು ವರ್ಷ ಆಗುತ್ತೆ ಫುಲ್ ದೊಡ್ಡದಾಗಕ್ಕೆ?
ಒಂದು ಅಂದಾಜು ಹೇಳು, ನೋಡು ಬಾಳೆಕಾಯಿ ಒಂದು ಅಂದಾಜು ಹೇಳೆ. ಒಂದು ಅಂದಾಜು ಒಂದು 5 ವರ್ಷ ಬಾಳೆಕಾಯಿ. ಬಾಳೆಕಾಯಿ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು. This is ಬೇವು ಐ ಥಿಂಕ್. ಬೇವಾ? ಅಲ್ಲ, ಬೇವು ಹಿಂಗಿರಲ್ಲ. ವಾಟ್ ಈಸ್ ದಿಸ್? ಕೊಡು ಸ್ಮೆಲ್. ದಟ್ ಈಸ್ ನಾಟ್ ಸ್ಮೆಲ್ಲಿಂಗ್. ಬಾ ಬೇವಲ್ಲ ಇದು, ಆಲ್ಮೋಸ್ಟ್ ಸಪೋಟನೇ ಇದೆ ಇದು. ಹೊಲ ಅಂದಲ್ಲ ಇದು. ಫುಲ್ ಸಪೋಟನೇ ಹಾಕಿದ್ದು. ಹಾಂ, ಈಗ ಬಾಳೆ ಮತ್ತೆ ಇದಾಕಿರೋದು ತೆಂಗು. ಇದನ್ನು ತೊಗೊಂಡೋಗಿ ನೀವೇ ಮಾರ್ತೀರಾ ಅಥವಾ ಅವ್ರಿಗೆ? ಸಪೋಟ ನಾವು ಮಾರಲ್ಲ. ಮಾರಲ್ವಾ? ಮತ್ತು ಹಂಗೆ ನಾವೇ ಚಿಕ್ಕ ನಾವೇ ತಿನ್ನೋದು. ಹ್ಞೂ, ಪಕ್ಷಿ ತಿನ್ಕೊಳ್ಳೋದು. ಬಟ್ ಅಂದರೆ ಇಷ್ಟೊಂದಿದೆಯಲ್ಲ, ಅದಕ್ಕೆ ಕೇಳಿದೆ. ಮಾರಲ್ಲ, ಯಾವಾಗಲೂ ಮಾರಿಲ್ಲ. ಹೋದ್ಸರಿ ಏನೋ ಮಾರಿದ್ವಿ. ಹ್ಞೂ, ಹೋದ್ಸರಿ ಒಂದು ಈಚು ಬಿಟ್ಟಿರಲಿಲ್ಲ, ತೆಗೆದ್ಮೇಲೆ ಈಗ ಸ್ಟಾರ್ಟಿಂಗು. ಇದು ಎಷ್ಟು ದಿನ ಆಯ್ತು ಹಾಕಿ? ಇದು 1 ವರ್ಷ ಆಯಿತು. 1 ವರ್ಷ ಆದರೂ ಇಷ್ಟೇ ಬಂದಿರೋದಾ? ನೋಡಿ ಎಷ್ಟು ನಮಗೇನು ಗೊತ್ತಿರಲ್ಲ. ಚಿಕ್ಕ ಸಸಿಯಿಂದ ಅದು ದೊಡ್ಡದಿತ್ತು, ಇದು ಚಿಕ್ಕದು. ಇದೇ ಚಿಕ್ಕದು ಅನ್ಸುತ್ತಲ್ಲ. ಬಾಳೆ ಎಲೆ ನೋಡು, ಈ ಥರ ಕಂಡು ಬರುತ್ತೆ. ಹಾಂ, ಇದನ್ನ ಫುಲ್ಲು ಬೇರ್ ಸಮೇತ ಕಿತ್ತು ಹಾಕಿದ್ರೆ ಬರುತ್ತೆ. ಹೋಗ್ತೀಯ? ಹಾಂ, ತಗೋಗ್ತೀಯ? ನಾನೇನು ತಗೊಂಡೋಗಾಕ್ಲಿ? ಎಲೆ ಕೊಡಬೇಕಾದ್ರೆ ಎಲೆ ತಗೊಂಡೋಗ್ತೀನಿ. ಜಾಗ ಇಲ್ವಾ? ಎಲೆ ಕುತ್ಕೋಗುವಂತೆ ಕ್ಯಾಮರಿನ್ ನೋಡಿ. ಹ್ಞೂ, ಈಗಿನ ಕಾಯಿ ಮಂಕಿಗಳೆಲ್ಲ ತಿನ್ಕೊಂಡು ಹೋಗ್ತವೆ. ಹುಣಸೆಹಣ್ಣು, ಕಾಯಿ ಹುಣಸೆಹಣ್ಣು ತಾನೆ? ಹುಣಸೆಕಾಯಿ ಇದನ್ನು ಒಣಗಿಸಿ ಆ ಥರ ಮಾಡಬೇಕಾ? ಒಣಗ್ಸೋದಲ್ಲ, ಹಂಗೆ ಹಣ್ಣಾಗಿದ್ಮೇಲೆ ಉದುರುತ್ತೆ. ಹಾಂ, ಉದ್ರಿದ್ಮೇಲೆ ಆಯ್ಕೊಂಡು ಅಷ್ಟೇ. ತೆಗ್ದು ಬೀಜ ತೆಗ್ದು ಮನೆಗೆ ಯೂಸ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ದೊಡ್ಡದಾಗಿದ್ದಾವೆ. ದೊಡ್ಡದಿದೆ, ಹಣ್ಣಾಗಿಲ್ಲ. ಹಣ್ಣಾಗೋದು ಲೇಟ್ ಇನ್ನು. ಅದು ಮಂಗ ಕಡೆ ಬಿಡೋಣ, ಎಲ್ಲ ಕಿತ್ಕೊಂಡು ತಿನ್ಕೊಂಡು. ನನಗೆ ಗೊತ್ತಿಲ್ಲ, ಹಂಗ ಕೇಳ್ತಿದ್ದೀನಿ. ಇವಳಿಗೆ ಏನಪ್ಪ ಏನೂ ಗೊತ್ತಿಲ್ಲ ಅನ್ಕೊಂಬೇಡ. ನನಗೆ ಗೊತ್ತಿಲ್ಲ. ನಿಂಗೆ ಇದೆ ಅದು ಈ ಮರ? ಇದು ಹುಣಸೆ ಮರನೇ. ಇದು ಹುಣಸೆನಾ? ಬಟ್ ಬಿಟ್ಟಿಲ್ಲ. ಇಲ್ಲಿದೆ ಇಲ್ಲ. ಅಂದರೆ ಇದ್ರೆ ಜಾಸ್ತಿ ಬಿಡೋದು, ಅದರಲ್ಲೇ ಜಾಸ್ತಿ ಬಿಡೋದು. ಹಾಂ, ಅದ್ರಲ್ಲಿ ಸ್ವಲ್ಪ ಆ ಕಡೆಗೆ ಬೀಳ್ತವೆ, ಕೆಳಗೆ ಬೀಳ್ತವೆ. ಇವ್ರ ಜಮೀನಿಗೆ ಬಿದ್ದಾಳೆ. ನಿಮ್ಮದು ಎಲ್ಲಿ ತಂಗ ಜಮೀನು? ಹೊಲ ಮುಗಿಸ್ಕೊಂಬಂದ್ವಿ. ಈಗ ಇದ್ಯಾವುದೋ ತೋರಿಸ್ತಿದ್ದಾಳೆ, ಪಪ್ಪಾಯ ಗಿಡ ಅಂತೆ. ಚಿಕ್ಕ ತೋಟ ತೋರ್ಸೋಕೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಪಪ್ಪಾಯ ಗಿಡ ಒಣಗೆ ಆಗಿದೆ, ಪಪ್ಪಾಯ ಬಿಟ್ಟಿಲ್ಲ. ಹೋಗೋಣ. ಬಿಟ್ಟಿಲ್ಲ. ಇವತ್ತು ಬೆಳಗ್ಗೆ ಕಿತ್ತೊಂದಿದ್ರು, ಎಲ್ಲ ಕರ್ಗಿದಾಗೋಗಿತ್ತು. ನೋಡು, ಆಲ್ಬಣ್ಣ ಇಲ್ಲಿ ಚೆನ್ನಾಗಿ ಬಂದಿತ್ತು. ಇಲ್ಲಿ ಮೆಹಂದಿ ಸೊಪ್ಪು. ಯಾವುದು? ಇದಾ ದಿಸ್ ಒನ್ ನೋಡಿಲಿ. ನೋಡಿ ಇಲ್ಲಿ. ಇದಾ ಅದು ಆಲ್ಬಣ್ಣ ಅಲ್ಲನೇ, ಹಾಲ್ವಾಣ. ಇದು ಮೆಹಂದಿ ಸೊಪ್ಪು. ಮೆಹಂದಿ ಸೊಪ್ಪು ಅಂತೆ ಇದು. ಇದನ್ನು ಮೆಹಂದಿ ಮಾಡ್ತಾರಾ? ನೀವು ಮಾಡ್ಕೊಂಡಿದ್ದೀರಾ? ಇದನ್ನ ಅರ್ದು ಸುಣ್ಣ ಎಲ್ಲ ಹಾಕಿ, ಎಲೆ ಎಲ್ಲ ಅಕ್ಕಿ ಎಲ್ಲ ಹಾಕಿ ಅರ್ದು ಕೈಗೆ ಹಚ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಕಲರ್ ಬೀಳ್ತಿತ್ತು. ರೋಸಿನ ಗಿಡ ಇಲ್ಲ ನೋಡಿ. ರೋಸಾ ಎಲ್ಲಿದೆ? ಅಲ್ಲಯ್ಯ, ಈಗ ಎಲ್ಲ ಹೋಗೋದು ಒಳಗೆ ಅಂತ ಗೊತ್ತಿಲ್ಲ ನೋಡಿ. ಇವಳಿಗೆ ಗೊತ್ತಾಗ್ತಿಲ್ಲ ಅಂತ, ಗೊತ್ತಿಲ್ದಿರೋದು ಏನೂ ಇಲ್ಲ ಅಂತೇಳಿ. ಹೋಗೋಣ. ಇವತ್ತು ನನ್ನ ಇವಳು ಮನೆಗೆ ಎಷ್ಟು ಗಂಟೆ ಕಳಿಸ್ತಾಳೋ ಅನ್ನೋದೇ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಬರ್ತೀಂತ ಅಂಟೋಳೆಕಾಯಿ. ಯಾವುದು? ಅಂಟೋಳೆ ಎಲ್ಲಿದೆ? ಮುಂದೆ ಬಾ. ಯಾಕೆ ಅಲ್ಲೇ ನಿಂತ್ಕೊತಿದ್ಯಾ? ನೀನು ಇದೊಂದು ಹಣ್ಣು ಕೀಳ್ತಿತ್ತಲ್ಲ, ನಿಮ್ಗೆ ಎಷ್ಟು ನಾಲೆಡ್ಜ್ ಇರುತ್ತಲ್ಲ, ನಮ್ಗೆ ಏನೋ ಒಂದು ಎಂತ ನಾಲೆಡ್ಜು ಇದ್ರ ಬಗ್ಗೆ ಎಲ್ಲ. ಅಂದರೆ ನೀವು ಹಳ್ಳಿಲಿ ಇದ್ದಿದ್ರೆ ನಿಮಗೂ ಗೊತ್ತಿರೋದು. ಯಾವ್ದು ಅಂಟೋಳ? ಅದಾ? ಕಾಯೇ ಇಲ್ಲ. ಅಂಟೋಳ ಮರ ಅದು ಕಾಯಿ ಬಿಡೋದು ಈಗಲ್ಲ, ಮತ್ತೆ ಇನ್ನೂ ಲೇಟ್ ಬಿಡೋದು. ಅದು ಎಂತ ಗೊತ್ತಾ, ನಾವು ಅಂಟೋಳೆಕಾಯಿ ಅಂತ ತೊಗೊಂಡು ಬಂದ್ಬಿಟ್ಟು ಇದು ಚಿನ್ನದ್ದು ಬೆಳ್ಳಿ ನಾವು ಇದು ಮಾಡ್ತೀವಿ, ತೊಳಿತೀವಿ, ಮಾಡ್ತೀರಾ? ಕ್ಲೀನ್ ಆಗುತ್ತಲ್ಲ. ಹೌದು, ಕ್ಲೀನ್ ಆಗುತ್ತದು. ನಾವು ಊರಲ್ಲಿದ್ದಾಗ ಮಾಡ್ತಿದ್ವಿ, ಬಟ್ ಅಂದರೆ ಅಲ್ಲಿ ಸಿಗುತ್ತಲ್ಲ, ಸಿಕ್ಕಿದಾಗ ಮಾಡ್ತೀವಿ. ಇದು ಫುಲ್ಲು ಕಾಯೆಲ್ಲ ಬಿಟ್ಮೇಲೆ ಇದನ್ನ ಬಡ್ದು ಫುಲ್ಲು ಉದುರಿಸಿ ಜನ ಕರ್ಕೊಬಂದು ಆಯಿಸ್ತೀವಿ. ಆಯಿಸ್ಬಿಟ್ಟು ಒಣಗಿಸ್ಬಿಟ್ಟು ಮಾರೋದು. ಇದು ಮುಗಿಸ್ಕೊಂಡು ನಮ್ಮ ಯಶೋರು ಇನ್ನೊಂದು ಫೈನಲ್ ತೋಟನದು ಅದು. ಓ ಮೈ ಗಾಡ್, ಇನ್ನೂ ಎರಡಿದೆ ಅಂತೆ. ಆಗಲೇ 1 ಗಂಟೆ. ನಾನು ಬೇಗ ಹೋಗ್ಬೇಕು ಅಂತಿದ್ದೀನಿ, ಅವ್ರು ಬಿಡ್ತಾ ಇಲ್ಲ. ನನಗೂ ಎಲ್ಲ ನೋಡ್ಕೊಂಡಲ್ಲ. ತೆಂಗಿನಕಾಯಿ ಈ ಥರ ಬಿಡುತ್ತೆ. ಹೌದಾ? ಈ ಥರದಿಂದ ದೊಡ್ಡದಾಗೋದು. ನಂಗೆ ಗೊತ್ತಿರಲಿಲ್ಲ. ಈಗ ಒಂದೊಂದು ಗೊತ್ತು, ಬಟ್ ಒಂದೊಂದು ಗೊತ್ತಿಲ್ಲ. ಅದೇ ಅಂಟೊಳಕಾಯಿ ಎಲ್ಲ ಅಂದಲ್ಲ, ಅದು ಎಲ್ಲ ಗೊತ್ತು. ಸ್ವಲ್ಪ ಸ್ಕೋಪ್ ತೋರಿಸ್ಬೇಕಲ್ಲ ಫ್ರೆಂಡ್ಸ್. ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ಅದೊಂದೇ ನನಗೆ ಟೆನ್ಷನ್ ಅಷ್ಟೇ, ಬಿಟ್ಟರೆ ಇನ್ನೇನು ಟೆನ್ಷನ್ ಇಲ್ಲ. ಹೆಂಗೆ ಅಂತಿದ್ದಾಳೆ ನೋಡಿ. ಆಯ್ತು, ನಾನು ಜಿಗಿಸ್ಕರಿ. ಯಾವ್ದು ಹಣ್ಣು? ಓ ವಾವ್,
ಸಕ್ಕದಾಗಿದೆ. ಮತ್ತು ಕಿತ್ಕಾಯ ಅಲ್ಲ? ನಮ್ದಲ್ಲ, ಓ ಸಾರಿ, ನಿಮ್ದಲ್ವಾ? ಸಕ್ಕತ್ತಾಗಿ ಬಂದಿದೆ. ಈ ಥರ ಹಣ್ಣಾಗುತ್ತೆ. ಹ್ಞೂ ಬ್ರೌನ್ ಕಲರ್ ಅಂದಲ್ಲ, ಬ್ರೌನ್ ಆಮೇಲೆ ಅದು ಬಿಸಿಲಿಗೆ ಇಟ್ಟಾಗಲ್ಲ ಬ್ರೌನು? ಅದೇ ಅದು ಅದು ಹ್ಞೂ ನೋಡಿ, ಆಗಿಂದ ಇವ್ರ ತೋಟ ಸಿಕ್ಕೇ ಇಲ್ಲ. ನಾನು ಆಗ ಸಿಗುತ್ತೆ, ಈಗ ಸಿಗುತ್ತೆ, ಈಗ ಸಿಗುತ್ತೆ, ಆಗ ಸಿಗುತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ದೀನಿ. ಬಟ್ ಆದರೂ ಇದು ತುಂಬ ಒಂಥರ ಹೇಳೋಕ್ಕಾಗಲ್ಲ ಅಂತ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸು. ಇದನ್ನ ನಿಜ ಮಿಸ್ ಮಾಡ್ಕೊತಾ ಇದ್ದೆ. ಹಾಂ, ಕನಕಾಂಬ್ರ ಸಿಕ್ತಾ? ಓ, ಕನಕಾಂಬ್ರ ಕೇಳಿಲ್ಲ ಅಲ್ವಾ ನಾನು? ಯಾವ್ದು ಕೇಳಿದ ನಾನು? ಶಾವಂತಿಗೆ. ಇದು ಎಷ್ಟು ಚೆನ್ನಾಗಿದೆ ನೋಡಿದ್ರೆ. ಇದು ಸಮಥಿಂಗ್ ಅದು ಏನಂತಾರಲ್ಲ, ಗಸಗಸೆ. ನೋಡೋಕೆ ಗಸಗಸೆ ಥರನೇ ಕಾಣಿಸ್ತಿದೆ. ಹಣ್ಣು ಅಂದರೆ ದಿಸ್ ಈ ಥರ. ಅಯ್ಯಪ್ಪ, ಅದ್ರೊಳಗಿನ ಒಳಗಿಂದ ಓಪನ್ ಮಾಡ. ಏನಿದು ಮುಳ ಮುಳ ಅಂತಿದೆ. ಅದು ಫುಲ್ಲು ಒಣಗಿ ಇದು ಹಾಕಬೇಕು. ಇದೆ ಅಲ್ವಾ ಒಣಗಿರೋದದು? ಇದು ಕಡಲೆ ಬೀಜ ಥರ ಕಾಣುತ್ತಲ್ಲಿ, ಅದು ಬೀಜ ಫುಲ್ಲು ಒಣಗಿ. ಇದು ಇವ್ರ ಮನೆದಲ್ವಂತೆ, ಕಳ್ಳಿ ಥರ ತೆಗೆದ್ಬಿಟ್ಟು ನನಗೆ ತೋರ್ಸೋಕ್ಕೆ ಅಂದ್ಬಿಟ್ಟು. ವಾವ್, ಇದಾ ನಿಮ್ಮದು? ನಮ್ದಲ್ಲ, ಇದು ಅವ್ರ ಮನೆದು. ಅಲ್ಲಿ ಕೆಳಗೆ ನಮ್ಮದು. ಸೈಕಾಗಿದೆ. ಎಷ್ಟು ನಿಧಾನ ಫ್ರೆಂಡ್ಸ್. ಇವಳು ಮೋಸ್ಟ್ಲಿ ಕೂಡ್ತಿರ್ಬೇಕು, ನನಗೆ ಗೊತ್ತಿಲ್ಲ. ಹಾಂ ಹಾಂ, ಇದು ಸಕ್ಕತ್ತಾಗಿದೆ. ಇದಿದೆ ಅಲ್ವಾ? ಜೋಳನ ಅಲ್ಲ, ಭತ್ತ. ಅದೇ ಭತ್ತನೇ ಅನ್ನಕ್ಕೆ ಹೋಗಿದ್ದು ನಾನು. ಜೋಳನೂ ಸಮಥಿಂಗ್ ಈ ಥರನೇ ಕಾಣಿಸುತ್ತಲ್ಲ ಮೇಲಿಂದ ನಾನು ನೋಡ್ತಿರೋದು. ದೊಡ್ಡದು ನಾನು ಸಣ್ಣ ಸಣ್ಣದು ನೋಡಿದ್ದೀನಿ. ಸುಮ್ಮನೆ ಇರು. ಇದು ಹೆಂಗೆ ಬರೋದು? ಹಾಂ ನೋಡಿ, ವ್ಯೂ ಮಾತ್ರ ಸೈಕಾಗಿದೆ. ನಿಜ ಸಕ್ಕದಾಗಿದೆ. ನಾನು ನಿಜ ಇಲ್ಲಿಗೆಲ್ಲ ಬರ್ತೀನಿ ಅಂತ ಒಂದು ಊಹೆನೇ ಇರಲಿಲ್ಲ ಕಣೆ. ಏನಪ್ಪ ನಿಜ, ಇದು ಬಂದಿಲ್ಲ ಅಂದಿದ್ರೆ ಸೀರಿಯಸ್ ಆಗಿ ನಾನು ವೇಸ್ಟ್ ಮಾಡ್ಕೋತಿದ್ದೆ. ನಿಮ್ದು ಯಾವುದು? ಇಲ್ಲಿಂದ ನಿಮ್ದಾ? ಇದೆಲ್ಲ ಯಾವ್ದು ಗಿಡ? ಅಡಿಕೆ ಗಿಡ. ಈಗ ಹಾಕಿರೋದು? ಅಡಿಕೆ ಗಿಡ ಒಂದು 3 ವರ್ಷ ಆಯಿತು. 3 ವರ್ಷ? ಇದು ಎಷ್ಟು ವರ್ಷ ಆಗಬೇಕು ಅಡಿಕೆ ಗಿಡ? ಇದು ಒಂದು 6-7 ವರ್ಷ ಬೇಕು. ಅದು ಕಾಯಿ ಬಿಡೋ ಹೊತ್ತಿಗೆ. ಅಷ್ಟೇ ಕಾಯಿ. ಒಳ್ಳೆ ಬಿಸ್ನೆಸ್ ಮಾತ್ರ ನಿಮ್ಮದು. ಬಿಸ್ನೆಸ್ ಡಬ್ಬ ಬಿಸ್ನೆಸ್. ಕಷ್ಟಪಟ್ಟು ಮಾಡೋ ಬಿಸ್ನೆಸ್. ಇಲ್ಲಾಂದರೆ ಅದೇ ಕಷ್ಟಪಟ್ಟು ಮಾಡ್ತಿಲ್ವಾ? ಥ್ಯಾಂಕ್ ಯು ಸೋ ಮಚ್ ಯಶು ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ತೋಟ. ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಆ್ಯಕ್ಚುಲಿ. ಎಸ್ಟೇಟ್, ಸಾರಿ. ಎಲ್ಲನೂ ಇದೆನಾ ಅಡಿಕೆ? ಫುಲ್ಲು ಈ ಥರದ್ದು? ಇವತ್ತೇ ಬಂದಿರೋದು. ಹೌದಾ? ನಾನು ಇದು ಹಾಕಿದ್ಮೇಲೆ ಬಂದೇ ಇರಲಿಲ್ಲ. ನನ್ನ ದೆಸೆಯಿಂದ ನೀನು ಬರುವಂಗೆ ಆಯಿತು. ನೋಡಿ, ಇಲ್ಲಿ ಕೊಲೆ ಮಾಡೋರಲ್ಲ, ಇಲ್ಲೆಲ್ಲ ನೀರು ಹೋಗೋದು. ನೀರು ಜಾಸ್ತಿ, ಅಡಿಕೆ ಗಿಡಕ್ಕೆ ನೀರು ಜಾಸ್ತಿ ಆಗಿಬಿಟ್ರೆ ಶೀತ ಆಗಿ ಸತ್ತೋಗುತ್ತೆ ಅಂತ. ಸ್ವಲ್ಪನೇ ಬರೋ ಥರ. ಚೆನ್ನಾಗಿದೆ. ಜೋರು ಮಳೆ ಬಂದಾಗ ಇದು ಮಾಡ್ತಾರಲ್ಲ. ಇಲ್ಲಿ ಸ್ವಲ್ಪ ಮೇಯ್ನಾಗಿ ನೋಡ್ತಾ ಇದ್ದೀನಿ ನಾನು. ಹಣ್ಣಾಗಿದೆಯಾ? ಉದ್ದನೇ ಎಲೆ? ಇಲೆಯಾ? ಅಗ್ಲಗ್ಲ ಎಲೆ. ಅದು ಕೇಳಲ್ವಾ? ಫುಲ್ ಹಣ್ಣು ಅಂದರೆ ಈ ಥರ. ಅದು ಈಗ ಕೇಳಲ್ಲ, ಇನ್ನೊಂದು ಸ್ವಲ್ಪ ಲೇಟು. ಯಾಕಂಗೆ? ನೋಡು ಎಷ್ಟು ಜೋಡಿಯಾಗಿ. ಹೌದೌದು. ಏನಕ್ಕೆ ಈಗ ಕೀಳಲ್ಲ? ಫುಲ್ ಹಣ್ಣಾದ ಮೇಲೆ ತಾನೇ ಕೀಳೋದು? ಅದು ಇನ್ನೂ ಗಟ್ಟಿ ಇರುತ್ತಲ್ಲ, ಫುಲ್ ಮೆತ್ತಗಾಗಬೇಕು. ಕಾಯಿ ಗಟ್ಟಿ ಇದೆ. ಇದು ನಮ್ಮ ಪಪ್ಪನ ಫ್ರೆಂಡ್ ಮನೆ ತೋಟ ಈ ಕಡೆ. ನಿಮ್ದು ಎಲ್ಲಿ ತನಕ? ಇಷ್ಟ ಇಲ್ಲಿಂದ ಕೆಳಗೆ ಒಳಗೆ ಹೋಗ್ಬೇಕಾ? ಸ್ವಲ್ಪ ದೂರ ಹೋಗಿ ಬರೋಣ. ಸಪೋಟ ಇಲ್ಲೂ ಇದೆ. ಒಂದೊಂದು ಮರ ಅಂದರೆ ತುದಿಲ ಹಾಕಿದ್ದೀವಿ. ಮಾವಿನ ಮರ ಇಲ್ಲೇ. ಮಾವಿನಕಾಯಿ ಇದೆಯಾ? ಯಾಕೆ ಹಂಗೆ ಮಾಡೋದು? ಈಗ ಬೀಳಲ್ಲ ಆದರೂ. ಎಸ್, ಬರ್ತಾ ಇದೆ.
ಚೆನ್ನಾಗಿದೆ. ಪಾಪ ಸುಸ್ತಾಗೋಯ್ತು. ಇದಲ್ದಲೇ ಇನ್ನೂ ಒಂದು ಇದೆಯಂತೆ, ಇದ್ರದ್ದು ಅಂದರೆ ಅಷ್ಟು ನೋಡೋಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಪ್ರತಿಯೊಂದು ನೋಡು ಇಂತಿಂಥದ್ದು ಅಂತ ಅಂದ್ಬಿಟ್ಟು ಹೇಳಿದ್ಲು. ಇದರಲ್ಲೂ ಸ್ವಲ್ಪ ಹೇಳಿದ್ಲು, ಹಾಗೆ ನಿಮಗೆ ತೋರಿಸಿದ್ದೀನಿ ನಾನು. ಆ್ಯಂಡ್ ಹಣ್ಣು ಆಗಿರೋದನ್ನು ಕಿತ್ತಿದ್ದೀನಿ, ನಾನು ಕಿತ್ತಿರೋದನ್ನು ತೋರಿಸಿದ್ದೀನಿ ನಿಮಗೆ ನಾನು. ಆ್ಯಂಡ್ ಎಸ್, ಗುಡ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಆ್ಯಕ್ಚುಲಾಗಿ ಸಕ್ಕದಾಗಿ ಕೇಳಿಸುತ್ತೆ. ಲೈಫಲ್ಲಿ ಒಂದು ಸಲ ಈ ಥರದಕ್ಕೆ ಬಂದರೆ ಒಂಥರ ರಿಲೀಫ್ ಫೀಲು. ಬಟ್ ಟೆನ್ಷನ್ಗಳೆಲ್ಲ ಇಟ್ಕೊಂಡು ಬಂದರೆ ಸೀರಿಯಸ್ಲಿ ಟೆನ್ಷನ್ ಬರೋಲ್ಲ. ಅದು ನೋಡಲಿಲ್ಲ ಆಗಲೇ. ಎಲ್ಲ ಅಂದರೆ ಒಳಗೂ ಇರುತ್ತಾ, ಮೇನಲ್ಲಿ ಮಾತ್ರ ಅಂತ ಅಲ್ಲ. ಅಂದರೆ ಎಲ್ಲಿಗೆ ಪಾಯಿಂಟ್ ಬರುತ್ತೆ ಅಲ್ಲಿಗೆ ಕೊಡ್ಸೋದು. ಅದೇ ಪಾಯಿಂಟ್ ಮಾಡಿಸ್ತಾರೆ. ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ಕೊಡ್ಸೋದು. ಇಲ್ಲಿ ಒಳಗೆ ಹೋಗೋಕೆ ತುಂಬ ಇದಾಗುತ್ತಲ್ಲ. ಒಳಗೆ ಹೋಗ್ಬೇಕು ಅಂದರೆ ಕರ್ಕೋಗ್ತೀವಿ. ಒಂಚೂರು ದೂರ ಹೋಗಿ ಬರೋಣ. ಜಾರಿದೆ. ಹೌದಾ? ಸುಮ್ಮನೆ ಹಂಗೆ ನೋಡೋಣ. ನೋಡಿ, ನನಗೇನಿಲ್ಲ, ನಿನ್ನ ಕಾಲು ನೀನು ನಡಿ. ನೀನೇನು ಹಾರ್ಕೊ ಬರ್ತೀಯಾ? ಇಲ್ಲಿ ಏನೂ ಇರಲ್ಲ ತಾನೇ, ಹಾವು ಮುಂಗ್ಸಿ. ಹಾವಿರುತ್ತೆ. ನನಗೆ ಭಯ ಬಳಸ್ಬೇಡ. ಇಲ್ಲ ಬಟ್ ಕೆಳಗೆ ಒಂದ್ಸರಿ ನೋಡ್ತೀನಿ ನಡಿ. ಕೆಳಗೆ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಹಾವಿಲ್ಲ. ಚಂದ. ಮಂಗ ಸಾಕು. ಓಕೆ, ಇಲ್ಲಿ ಸುಸ್ತಾಯಿತು, ಅಂದರೆ ತುಂಬ ಟೈಮ್ ಆಗ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲನೂ ನೋಡಿದೆ ನಾನು, ಬಟ್ ವೀಡಿಯೋದಲ್ಲಿ ಪ್ರತಿಯೊಂದನ್ನು ತೋರ್ಸೋಕ್ಕೆ ಅಂತಂದರೆ ಅಷ್ಟು ಆಗಲ್ವಲ್ಲ, ಅದಕ್ಕೆ ಮೇನ್ ಏನಿದೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಅಷ್ಟೇ. ಯಶು ಮೇಡಮ್, ಏನು ಎಷ್ಟು ದಿನ ಆಗಿದ್ದು ಬಂದು? ಆಶಾ ಬಂದಿರೋದು ತುಂಬ ಖುಷಿ ಆಗ್ತಿದೆ. ನನಗೆ ತೋಟಗಳೆಲ್ಲ ತೋರಿಸೋದು ಇನ್ನೂ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಊರಿಗೆ ಬಂದಿರಲಿಲ್ಲ ಫ್ರೆಂಡ್ಸ್, ಇವಳಿಗೋಸ್ಕರ ಬಂದಿದ್ದು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಇದೆಲ್ಲ ಕಿತ್ಕೋ ಬೇಡವಾ? ನಾನೇ ಹೇಳ್ತೀನಿ ಬಾ, ಅವ್ರು ಕಿತ್ಕೋತಾರೆ. ಮತ್ತು ಸುಮಾರು ಕಿತ್ಕೊಂಡೆ. ಇಷ್ಟಾಗೋಗಿ ಏನು ಮಾಡೋದು ಅಂತ ಈಗ ಯೋಚನೆ. ಸೊ ಇದೆಲ್ಲ ಆಗಿ ಈಗ ಜಂಪ್ ಮಾಡಿಕೊಂಡು ನಾವು ಅಲ್ಲಿ ಗದ್ದೆದು ಏನು ಮಾಡ್ತಿದ್ದಾರೆ? ಗದ್ದೆ ಕೊಯ್ತಾ ಇದ್ದಾರೆ. ಸೊ ಅದನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹೆಂಗೆ ಹೋಗೋದು? ಗದ್ದೆದು ಕೊಯ್ತಿದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇವ್ರನ್ನ ಸ್ವಲ್ಪ ಚೆನ್ನಾಗಿ ಝೂಮ್ ಮಾಡಿ ತೆಗಿ. ಫುಲ್ ಕಟ್ ಮಾಡ್ತಾರಾ? ಓಕೆ, ಲೆಟ್ಸ್ ಗೋ. ಫ್ರೆಂಡು ನಾನು ಬಿಟ್ಬಿಟ್ಟು ಹಂಗೆ ಓಡೋಗ್ತಿದ್ದಾಳೆ ಹಣದಳು. ಹಾಂ, ದಾರಿ ಗೊತ್ತಿಲ್ವಾ? ಈಗ ಬಂದಿದ್ದಾಡಿ. ಆಶೆ ಮೆಣಸು ಅಂದರೆ ಅಪ್ಪ, ಇಲ್ಲಿ ನೀರಿಂದೆಲ್ಲ ಇದೆಯಲ್ಲ, ಸೊ ಉಣ್ಕೊತಿದೆ ಫ್ರೆಂಡ್ಸ್. ಹಾಂ, ಇದು ಆಮೇಲೆ ಇದು ಫುಲ್ಲು ಇದು ಒಣಗಿಸ್ತಾರಾ? ದಪ್ಪದಾಗುತ್ತೆ. ದಪ್ಪದಾದ್ಮೇಲೆ ಕುಯ್ದು ಬಿಟ್ಟು ಒಣಗಿಸ್ಬಿಟ್ಟು ಮುಚ್ಚಿಡ್ತಾರೆ. ಫುಲ್ಲು ಬ್ಲ್ಯಾಕ್ ಆಗಬೇಕು. ಅದು ಬ್ಲ್ಯಾಕ್ ಆದಮೇಲೆ ಒಣಗಿಸಿ ಸೇಲ್ ಮಾಡೋದು. ಮೆಣಸು ಸದ್ಯ ಇದೊಂದಾರು ಕಾಣಿಸ್ತಲ್ಲ ಅಲ್ಲ, ಹಂಗೆ ಆಶ್ಚರ್ಯ ಆಯಿತು. ಇದು ಸಿಲ್ವಾರ ಅಂದಲ್ಲ, ಅದು ಇಲ್ಲೂ ಇದೆ ಮೆಣಸು. ಸಿಲ್ವಾರ ಅಂದಲ್ಲ, ಅದಂದಲ್ಲ, ಅದು ಇಲ್ಲಿಲ್ವಾ? ಇದೇ ಸಿಲ್ವಾರನಾ? ಇದೇ ಮೆಣಸು. ಸಿಲ್ವಾರಕ್ಕೆ ಮೆಣಸು ಹಾಕೋದು ಅಂದ್ರೆ ಮೆಣಸಿನ ಬಳ್ಳಿ ಬೇರೆ. ಸಿಲ್ವಾರಕ್ಕೆ ಮೆಣಸು ಹಬ್ಸೋದು. ಸಿಲ್ವಾರದ್ದು ಬಳ್ಳಿ ಹಾಕಿರ್ತಾರೆ ನೋಡಿ. ಸಿಲ್ವಾರದ ಬಳ್ಳಿ ಅಲ್ಲ, ಮರ. ಸಿಲ್ವಾರ ಮರನಾ? ಓಕೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನಂಗೆ ಅದು ಗೊತ್ತಿಲ್ಲ. ನಂಗೆ ಅವಳು ಸುಸ್ತಾಗುತ್ತೆ ಅಂತ ಹೇಳಿದ್ದು ನಂಗೆ ಗೊತ್ತಿರಲಿಲ್ಲ. ಈಗ ಆ್ಯಕ್ಚುಲಾಗಿ ಸುಸ್ತಾಗ್ತಾಯಿದೆ, ನಡೆಯೋಕ್ಕಾಗ್ದಲೆ. ಹಾಂ ಯಪ್ಪ, ಅವ್ರ ಮನೇಲಿ ಹಣ್ಣು ಹಂಪಲು ಅದು ಇದು ಕೊಟ್ಟಾಗ ಆಗ ಅಪ್ಪ ನಂಗಾಯ್ತು. ಈಗ ಅದು ತಡೀತು ಸದ್ಯ. ನೋಡಿ ನನ್ನ ಸರೌಂಡಿಂಗ್ಸ್ ಫುಲ್ಲು ಗಿಡ ಮರ. ಸಿಗ್ತಾ ನಿಮ್ಮದು? ಇಲ್ವಾ? ಅಯ್ಯೋ ಗುರು, ಇವ್ರದ್ದು ಇನ್ನೂ ಸಿಕ್ಕಿಲ್ವಂತೆ. ಒಂದು ಬೇಗ ಹೋಗುವಾಗ ಇದೇನೇನೋ ಗಿಡ ಇದೆ. ಇದು ಯಾವ್ದ್ರದ್ದು? ಇದು ಅಲ್ಲ, ಏನು ಹೆಸರು? ಇದು ಅಡಿಕೆನಾ? ನಿಮ್ಮದು ದೊಡ್ಡದಾಗಿತ್ತು, ಇಲ್ಲಿ ಸಣ್ಣದಿದೆ. ಫೈನಲಿ ಇದು ಎಷ್ಟನೇದು ಗೊತ್ತಿಲ್ಲ, ಕೊನೆಯದು ಅನಿಸುತ್ತೆ. ಅದೆಲ್ಲ ಸ್ವಲ್ಪ ಅವ್ರದ್ದು ಅಂತ ಅನ್ನಲ್ಲ, ಒಂದೊಂದು ಅವ್ರದ್ದಲ್ಲ. ಯಾವ್ದು ತೋರಿಸಿದ್ದು?
ಮೆಣಸು ತೋರಿಸಿದ್ದು ನಿಮ್ದಲ್ಲ. ಹೌದು, ಮೆಣಸು ತೋರಿಸಿದ್ದು ಅವ್ರದ್ದಲ್ಲ, ನಿಮ್ದಂತಾನೆ ಅಂದ್ಕೊಂಡಿದ್ದು ನಾನು. ಇದರಲ್ಲೆಲ್ಲಿದೆ ಮೆಣಸು? ಯಾಕಿಲ್ಲ ಅಪ್ಪ, ಸುಸ್ತಾಗೋಯ್ತು ಇಲ್ಲಿಗೆ. ಅಲ್ಲಿ ಸೇಮ್ ತಾನೆ, ಇಲ್ಲಿಂದನೇ ನೋಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಸುಸ್ತಾಗಿ ಹೋಯ್ತು. ಸೇಮ್ ಅಲ್ಲ, ಡಿಫ್ರೆಂಟ್ ಇದೆ, ನೋಡ್ಬೋದು. ಸೇಮ್ ಅಲ್ಲ ಎಲ್ಲನೂ. ಏನು ಮಾಡ್ತಿದ್ಯಾ? ನೋಡೋಕ್ಕಾಗ್ತಾ ಇಲ್ಲ. ನನ್ನ ಫಾಲೋವರ್ಸ್ ಎಲ್ಲ, ಸಬ್ಸ್ಕ್ರೈಬರ್ಸ್ ಎಲ್ಲಾದರೂ ಗಾಬರಿ ಆಗೋಗ್ತಾರೆ. ಅದನ್ನೇ ಫಸ್ಟ್ ಹಾಕೋದು. ಎಲ್ಲಿ ತಂಕಿದೆ ನಿಮ್ಮದು? ಇಲ್ಲ ಎಷ್ಟಿದೆ ಗೊತ್ತಾ? ಕೂಗು ಇಲ್ಲಿ. ಎಷ್ಟು ನನಗೆ ನೆನಪಿಗೆ ಅಂತ ಅಂದ್ಬಿಟ್ಟು ನಿಮ್ಮ ಮನೇಲಿ ಎಲ್ಲರಿಗೂ ತೋರಿಸು ಅಂತ ಕೊಟ್ಲು. ಇಲ್ಲಿ ಸೀರಿಯಸ್ಲಿ ನಾನು ಬೆವ್ತು ಹೋಗ್ತಾ ಇದ್ದೀನಿ, ಅಷ್ಟು ಇದಿದೆ. ಮಳೆನಾ? ಮತ್ತೆಂತ ಹನಿತಿದೆ ಅದು? ಎಲ್ಲಿ? ಅದೆಂತ? ಸಾಕು, ಇಲ್ಲಿಂದ ನೋಡೋಣ ಚೂರು ಚೂರು. ಎಸ್ಟೇಟಿನ ಒಂದು ತುಣುಕುಗಳನ್ನು ತುಂಬ ಚೆನ್ನಾಗಿ ನೋಡಿದ್ವಿ. ತುಣುಕು ಅಂತಲೇ ಹೇಳೋಕ್ಕಾಗಲ್ಲ, ಸೀರಿಯಸ್ಲಿ ಅಷ್ಟು ದೊಡ್ಡದು ಇಲ್ಲೂ ಇದೆ ಮೇಲೆ. ಬಟ್ ಸಿಮಿಲರ್ ಇದೆ ಅಂತ ಅಂದ್ಬಿಟ್ಟು ಸಾಕು ಅಂತ ಅಂದ್ಕೊಂಡೆ. ಹತ್ತಬೇಕು, ತುಂಬ ಹತ್ತಬೇಕು. ಒಂಚೂರು ಹತ್ಕೊಂಡು ಬರ್ತೀನಿ ತಡಿ. ಇಲ್ಲೇ ಇರು. ಬೆಟ್ಟ ಬೆಟ್ಟ. ಉಫ್, ಅಲ್ಲ ಇಲ್ಲಿಗೆಲ್ಲ ಬಂದುಬಿಟ್ಟು ಗಿಡನೆಲ್ಲ ನೆಟ್ಟೋಗ್ತಾರಲ್ಲ ಅಲ್ವಾ? ಅವ್ರಿಗಿರೋದು ಆ್ಯಕ್ಚುಲಾಗಿ ಆಟ. ನಾನು ಇಲ್ಲಿ ತನಕ ಬಂದೆ. ಹಾಯ್ ಯಶು. ಎಲ್ಲ ಕಡೆ ನೋಡಿದ್ರು ಕಾಫಿ 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 ಬೀಜಗಳು. ನಿಮ್ಮ ಕಡೆ ಯಾವುದು? ಸಕಲೇಶ್ಪುರ ಕಡೆ ತಾನೇ ಇದು ಅಲ್ವಾ? ಮತ್ತೆ ಮಲೆನಾಡ ಇದು? ಹೋಗಿ ಎಲ್ಲರೂ ನೋಡಿ ಫ್ರೆಂಡ್ಸ್, ಎಲ್ಲರೂ ಹಂಗೆ ಕಮೆಂಟಲ್ಲಿ ಒಂದೊಂದು ಬೈಗಳನ್ನು ಹಾಕಿ. ಯಾವ ಸೀಮೆ ಹುಡುಗಿ ನೀನು ಅಂತ. ಬಟ್ ಸೀರಿಯಸ್ಲಿ ತುಂಬ ತಿಳ್ಕೊಂಡಿದ್ದಾಳೆ. ಅದಕ್ಕೆ ಮೆಚ್ಚಲೇಬೇಕು ಯಶುನ. ಇದೊಂದು ಬೋರ್ವೆಲ್ ಕಣೆ. ಇದು ಸ್ಟೈಲಾಗಿದೆ ಬೋರ್ವೆಲ್. ಅದು ಸಣ್ಣದೈತೆ, ಇದು ದೊಡ್ಡದು. ನೋಡಿ ಸಿಕ್ತು ನಮಗೆ, ಹೋಗಿ ಸರಿ ಆಯಿತು. ನಾವು ಹಂಗಿಂದ ಬಂದಿದ್ದು ಕರೆಕ್ಟು, ಹಿಂಗಿಂದ ಬಂದಿದ್ದು ನಾವು. ನೋಡ್ದಾ, ನನಗೆ ಗೊತ್ತು, ನಿನಗೆ ನೆನಪಿಲ್ಲ. ಇನ್ಯಾವುದೋ ತೋಟ ಕರ್ಕೊಂಡು ಹೋಗ್ತಿದ್ದೆ ನನ್ನ. ಸಿಲ್ವರ್ ಬನಾನ ಅದು. ಅಯ್ಯೋ ಫ್ರೆಂಡ್ಸ್, ಈ ಆಸಾಮಿ ಕಟ್ಕೊಂಡು ಎಲ್ಲೆಲ್ಲೋ ಕರ್ಕೊಬಂತು. ಆಮೇಲೆ ನಾನು ಕರೆಕ್ಟಾಗಿ ಕರ್ಕೊಂಬಂದೆ. ನಾನೇ ಕರ್ಕೊಂಬಂದಿದ್ದೆ ಆ ರೋಡು. ಸುಮ್ಮನಿರು. ಇದು ಸಿಲ್ವರ್ ಬನಾನಾ? ಇಷ್ಟೇ ದಪ್ಪ ಆಗಲ್ಲ? ಇನ್ನೂ ಆಗುತ್ತಾ? ಇನ್ನೂ ಆಗುತ್ತೆ. ಯಶು ಅವ್ರ ಅಮ್ಮನ್ನ ಕರ್ಕೊಂಡು ಬಂದೆ, ಅವ್ರನ್ನ ತೋರಿಸ್ತೀನಿ. ನೋಡಿ, ಅವರು ಹಣ್ಣು ಕೀಳ್ತಾ ಇದ್ದಾರೆ. ನಿನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತು. ಆಂಟಿ ಕೀಳ್ತಾ ಇದ್ದಾರೆ. ಆಂಟಿ ಕೀಳಕ್ಕೆ ಬರುತ್ತೆ ನೋಡು. ನಾನು ಕಿತ್ಕೊ ಬಂದೆ. ಒಂದೊಂದು ದಪ್ಪ ಇದ್ರೂ ಹಣ್ಣಾಗಿರಲ್ವಲ್ಲ ಆಂಟಿ? ಏನಂತಂದರೆ ಅವ್ರು ಹಣ್ಣು ಕೀಳೋ ತನಕ ನಮಗೊಂದು ಕೆಲಸ ಕೊಟ್ಟಿದ್ದಾರೆ ಯಶು ಮೇಡಮ್ ಅವರು. ಏನಂತಂದರೆ ಅವರು ಗಾಡಿ ಓಡಿಸ್ತಾರಂತೆ. ಸೊ ನಾನು ಅದನ್ನು ನೋಡ್ಕೋಬೇಕಂತೆ. ಅಂದರೆ ಅವಳಿಗೆ ಗಾಡಿ ಓಡಿಸೋಕೆ ಬರುತ್ತೆ, ಬರಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ಅವಳು ಜಾಸ್ತಿ ಓಡಿಸಿಲ್ಲ, ಹಂಗಾಗಿ ಅವಳಿಗೆ ರೂಢಿ ತಪ್ಪಾಗಿದೆ ಅಷ್ಟೆ. ಹಣ್ಣು ಫ್ರೆಂಡ್ಸ್, ಹಣ್ಣು ಸಿಕ್ತು. ಈಗ ಸದ್ಯ ಆ ಥರ ಒಂದು ನೀಟ್ನೆಸ್ ಇದೆಯಲ್ಲ, ಯಶುಗೆ ಖುಷಿ ಆಗ್ತಿದೆ. ನಮ್ಮ ಯಶುಗೆ ನಿಧಾನ ಅನ್ನೋದೇ ಗೊತ್ತಿಲ್ಲ ಸೀರಿಯಸ್ಲಿ. ಹಣ್ಣಿಗೆ ಕಾಯ್ತಾ ಇದ್ಲು, ಯಾವುದಾದ್ರೂ ಇದೆಯಾ ಅಂದ್ಬಿಟ್ಟು. ಸಿಕ್ಕಿದೆ ತಡ ದಡ ಬಡ ಅನ್ಕೊಂಡು ಓಡೋಗಿ ಕೊಡು ನನಗೆ ಅರ್ಧ ಪಾಲು. ಅಪ್ಪ ನಿಧಾನನಾರು ಕೊಡ್ತೀಯಾ? ಯಶು ದೇವರೇ ಇವಾಗ. ಯಶು, ಗಾಡಿ ಇರಲಿ ಇಲ್ಲ ನೀನಿರಲಿ, ಸಾರಿ ಗಾಡಿ ಇರಲಿ ನೀನು ಪರವಾಗಿಲ್ಲ. ಬೀಗ ಇಲ್ದೇ ಓಡಿಸೋ ಮೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಯಶುನೇ ಆಗಿರ್ತಾಳೆ. ನಂಗೆ ತುಂಬ ಅವಮಾನ ಮಾಡ್ತಿದ್ದಾಳೆ ಅವಳು. ಸ್ಟಾರ್ಟ್ ಮಾಡಿ ಈಗ. ನನಗೆ ಅವಮಾನ ಮಾಡ್ದಲ್ಲ, ಆಗಿಂದ ಸ್ಟಾರ್ಟ್ ಮಾಡಿ. ಆನಾಗಿದೆ, ಸ್ಟಾರ್ಟ್ ಮಾಡಿ.
ಉಯ್ಸ ಆಶಾ ಪ್ಲೀಸ್. ನನಗೆ ಅವಮಾನ ಮಾಡಿದೆ ಲೇ. ಅದು ಇದು ಎಂತ ಎಂತ ಬ್ರೇಕ್ ಬಿಡು, ಬಲಗಡೆ ಬ್ರೇಕ್ ಬಿಡು. ಬರ್ತಾ ಇಲ್ಲ ಫ್ರೆಂಡ್ಸ್. ಎಷ್ಟೋ ಅಂತ ನಾನೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನನಗೆ ಅವಮಾನ ಆಗಿಂದ ಮಾಡಿದ್ದು. ನಿಧಾನ ಓಡಿಸು ಏನಾಗಲ್ಲ. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್. ಕಾಲು ಬಿಡು ಅಕ್ಕ, ಕಾಲು ಬಿಡಕ್ಕ. ಯಶೋ ತೋಟದೊಳಗೆ ಹೋಗಿ. ಓಕೆ, ಈಗ ಎಲ್ಲದು ಮುಗಿಸ್ಕೊಂಡು ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಂಟಿ ಏನೋ ಮಾಡ್ತಿದ್ದಾರೆ. ಆಂಟಿ ಕಟ್ತಾ ಇದ್ದಾರೆ. ನಗಡಮ ಒಂಚೂರು ನಮ್ಗೆ ಯಶೋದಿಲ್ದಿರೋದು. ಲೋಕಣ ಝೂಮ್ ಆಗಿ ತಕ್ಕ ಬಂದಿದ್ದೀವಿ. ಗದ್ದೆ ಕುಯ್ತತ್ತು ಬಸಂಗಿ ಲೋಕಣ ಮಧು. ಇದೆಲ್ಲ ನಿಮಗೆ ನಾನು ಅದೇ ವಿಡಿಯೋ ಮಾಡುವಾಗ ಅಂದರೆ ಮುಂಚಿದ್ದು ಎಲ್ಲದನ್ನು ತೋರಿಸಿದ್ದೀನಿ. ಇದು ಹಂಗೆ ಸುಮ್ಮನೆ ಫ್ರೆಂಡ್ಸ್, ಇದು ಕಟ್ಟೆಕಾಯಿ ಅಂತ. ಅದೇ ಅವಳು ಇನ್ನೊಂದ್ಸರಿ ಹೇಳ್ಬಿಟ್ಟಲ್ಲ, ಏನು ಹೇಳು. ಕಟ್ಟೆಕಾಯಿ. ಓ ವಾವ್, ಬೆಳಗ್ಗೆ ಸ್ವಲ್ಪನಾದ್ರು ಕೆಂಪಂಗಿತ್ತು, ಈಗ ಬ್ಲ್ಯಾಕೇ ಫುಲ್ಲು. ಫುಲ್ ಬ್ಲ್ಯಾಕ್ ಆಗುತ್ತೆ ಡಿಸ್ಟರ್ಬ್. ಇದಾದಮೇಲಿಂದ ಈ ಪ್ರೊಸೆಸ್ಸು. ಇದೇನು ಇದು ಗೋರಮಣೆ, ಕಾಫಿನ ಬೇಳೆನ ಎಳೆಯೋದು. ಒಂದ್ಸಲ ಹೇಳಿ ತೋರಿಸ್ತೀಯ? ಈಗ ತೋರಿಸಂಗಿಲ್ವಾ? ನೋಡಿ, ಅದ್ರ ಮೇಲೆ ತುಂಡ್ಕೊಂಡು ಓಡಾಡೋದು. ಅದನ್ನೇ ನಾವು ತಿಂತೀವಿ. ದೇವ್ರೇ, ನೀನು ನೋಡಿ ಗಾಬರಿ ಆಗಿಬಿಡ್ಬೇಕು ಎಲ್ಲರೂ. ಯಶು ಏನಾಯಿತು? ಇದೊಂದು ಪ್ರೊಸೆಸ್ಸು, ಇದು ಒಣಗ್ಸೋದು. ಶಾಮನ್ ದೊಡ್ಡಪ್ಪ ಯಾರು ತುಂಬ್ಕೋಗವ್ರೆ ಅನ್ಬಿಡ್ಬೇಕು. ಇವಾಗ ಮನೆಗೆ ಬಂದಿದ್ದೀವಿ. ಆಂಟಿ ಏನೋ ಮಾಡ್ತಿದ್ದಾರೆ, ಬನ್ನಿ ನೋಡುವ. ಆಂಟಿ ಏನು ಮಾಡ್ತಿದ್ದೀರಾ? ಹಾಂ, ಯಾರಿಗೆ? ನಿನಗೆ. ಓ ಸಾಕ್ಬಿಡಿ ಆಂಟಿ. ಓ ದೇವ್ರೆ. ಹಾಂ ಹಾಂ, ಊಟ ಮಾಡಿಸ್ಬಿಟ್ಟು ಕೊಡು ಎಷ್ಟು ಕೆಜಿ ಇದೆ ಅಂತ. ಹಾಂ, ಪೌಡ್ರು ಲೆಸ್ ಮಾಡಿಬಿಟ್ಟು ನಿಮಗೆ ಪೌಡ್ರ್ ಕೊಡ್ತಾರೆ. ಹೌದಾ? ನೋಡಿ ಶೋ ಹೆಂಗೆ ತಗೊಂಡೋಲಿ. ಈಗ ಸಾಮಾನು ತಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸಾಮಾನು ತಗೊಂಡು ಮನೆಗೆ ಹೋಗ್ತಾಯಿದ್ದೀನಿ ಸೀರಿಯಸ್ ಆಗಿ. ಮಾರ್ಕೆಟಿಂದ ಅಲ್ಲ, ಯಶೋ ಅವ್ರ ಮನೆಯಿಂದ. ಬಾಯ್ ಯಶ. ಬಾಯ್ ಆಂಟಿ, ಖುಷಿ ಆಯಿತು ಬಂದು. ಬಾಯ್ ಆಂಟಿ. ಚೀಲ ಫ್ರೆಂಡ್ಸ್, ಅದು ಜಾಸ್ತಿ ತುಂಬ ಇದೆ, ಎತ್ತಕ್ಕಾಗಲ್ಲ. ಎತ್ತು ಬಾಹುಬಲಿ. ಅಯ್ಯೋ ಬಿಡಿ. ಇಲ್ಲಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇಲ್ಲಿಂದನೇ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಸೀರಿಯಸ್ ಆಗಿ ಸಖತ್ತು ಖುಷಿ ಆಯಿತು. ಪ್ರತಿಯೊಂದು ಮೂಮೆಂಟು ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಮಾತ್ರ. ರಿಯಲಿ ವೆರಿ ನೈಸ್ ಡೇ ಆ್ಯಂಡ್ ವೆರಿ ಬ್ಯೂಟಿಫುಲ್ ಡೇ. ಸೀರಿಯಸ್ ಆಗಿ ಸ್ವಲ್ಪ ಲಗೇಜ್ ಎಲ್ಲ ಕೊಡ್ತಿದ್ದಾರೆ, ಅದನ್ನೆಲ್ಲ ತೊಗೊಂಡು ಹೋಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ. ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ. ಓಕೆ ದೆನ್ ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಯಶುಗೂ ಹಂಗೆ ಬಾಯ್ ಮಾಡಿಬಿಡೋಣ ತಡಿ. ಯಶು ಬಾಯ್. ಬಾಯ್ ಯಶ.